ಯಾರ ಬ್ರಷ್ ತಗೊಂಡ್ ತಿಕ್ಕಿದೆ ನಾನು ಲೆಕ್ಕರಿ ಅವ್ರಿಗೆ ಅದೆಲ್ಲ ಸಹಿಸ್ಕೊಳಕ್ ಆಗುದಿಲ್ಲ. ನನ್ ಬ್ರಷ್ ತಗೊಂಡ್ ಅವ್ರು ತಿಕ್ಕಿಲ್ಲ ಮರಿ, ಅವ್ರ ಬ್ರಷ್ ತಗೊಂಡ್ ನಾ ತಿಕ್ಕಿನಿ. ನನಗ್ ಹಾಕಿ ಅದೇ ಬ್ರಷ್ ಅಲ್ಲಿ ಅವರು ತಿಕ್ಕಿರ್ತಾರೆ ತಾನೆ. ಅವ್ರಾದ್ರೂ ಬ್ರಷ್ ಎಲ್ಲಿ ಹೋತಂತ ಹುಡ್ಕ್ಯಾಡಿಲ್ಲ. ಅವ್ರ ಹತ್ರ ಇನ್ನೊಂದಿರುತ್ತೆ ಕಳಿತಂತ ಸುಮ್ತು ಅವ್ರೆಲ್ಲ ಇಟ್ರಂತ. ಹಂಗಾರೆ ನಾನು ಹುಚ್ಚೊಳೆ ಮಗದ ಇಲ್ಲಿ. ಯಾರ ಬ್ರಷ್ ತಗೊಂಡ್ ತಿಕ್ಕಿದೆ ಲೆಕ್ಕರಿ ಅದೆಲ್ಲ. ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಬಿಗ್ ಬಾಸ್ನ ಕೆಲವೊಂದು ಫನ್ನಿ ವೀಡಿಯೋಸ್ಗಳನ್ನು ರಿಯಾಕ್ಟ್ ಮಾಡೋಣ. ಅದ್ರ ಜೊತೆ ಒಂದೊಂದು ಮೀಮ್ಸ್ ಕೂಡ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ನನ್ನ ನ್ಯಾಮಿನೇಷನ್ ಮಾಡೋದ ನಮ್ಮ ಸುರೇಶ್ ಮಾವಾಗ ಅಲ್ಲಿ ಕೋಳಿ ಮಕ್ಕೊಂಡು ಮಕ್ಕತ್ತಾನ. ಹಂಗಾಗಿ ಮಕ್ಕೊಂಡಿದ್ ನಾನು ಒಂದೇ ಸಲ ಮಕ್ಕೊಂಡಿದ್ದೆ, ಅದನ್ನ ಹೆಂಗ್ ಹೇಳ್ತೀಯ ನೀನು? ಮೊನ್ನೆ ಹೋದಾರು ಮಕ್ಕೊಂಡಿದ್ದಿ, ಈ ವಾರ ನಾ ಒಬ್ನ ಮಕ್ಕೊಂಡಿದ್ನ. ನಾನು ಮಕ್ಕೊಂಡಿನಿ, ನಂದಿದ್ದಾಗ ನೀ ಹೇಳುವಂತದ್ದು. ಇದು ಬಿಗ್ ಬಾಸ್. ಜಸ್ಟ್ ಕಾಲಲ್ಲಿ ಟಾಸ್ಕ್ ಅನ್ನು ಆಡಿದ ಜೋಡಿಗಳು ಸರಿಸುಮಾರು 3 ಗಂಟೆಗಳ ಕಾಲ ಅಚಲವಾದ ಸಹಿಷ್ಣುತೆ, ನೋಡ್ರಿ ಅವ್ರನ್ನ ಜಾಸ್ತಿ ಊಸ್ ಬಿಟ್ಟದಕ್ಕ ಹಂಗಂತ ನೋಡ್ರಿ. ಊಸ್ ಬಿಡೋದ್ ತಪ್ಪೈತಿ ನಿಮ್ ಮನ್ಯಾಗ. ನಾನು ಹೋಗಾತಿಲ್ಲ, ನೀವು ಡೈಲಿ ಸ್ನಾನ ಮಾಡೋದು. ನನ್ನ ಇಷ್ಟ, ನಾ ಮಾಡ್ತೀನಿ ಬಿಡ್ತೀನಿ, ಅದನ್ನೇ ನೀವು ಕೇಳ್ತೀರಿ ನೀವು. ಹಂಗಂದ್ರೆ ನನ್ನ ಹೆಸರು ಬರ್ಬಿಡೋದ, ಏನ್ ಕೇಳಲ್ ಬಿಡು, ಬಾಯ್ ಸತ್ತವಾದ. ನಾನು ಒಂದ್ಸಲ ಹೇಳಿದ್ದೆ ನಿಮ್ಗೆ, ಒಂದ್ಸತ ಹೇಳಿದ್ರೆ ತಿಳ್ಕೊಂಡ್ಬಿಡ್ಬೇಕು, ಇನ್ನೊಂದ್ಸಲ ಹೇಳಿದ್ರೆ ನಿನಗೇನ್ ಬ್ಯಾಡ ಅಂತಿದ್ರ ಅನ್ಕೊಂಡ್ರೆ ಹನುಮಂತೇನು ಹೊಳ್ಳಿ ಮಾತಾಡೋದು ಬಿಡ ಅಂತೇಳಿ. ತಪ್ಪಾತ್ ಉತ್ತರ ಕ್ಯಾನ್ಸಲ್ ಮಾಡಿ ಬೇರೆ ಬೇರೆ. ತರಕಾರಿ ಬೇಡವೇನು? ಊಟ ಬೇಡವಾ? ನನ್ನ ಹೆಸರು ಬರೋದು ಊಟ ಬರ್ತೇನೆ. ಸತ್ಯ ಅಲ್ಲನು, ನೀ ಜಳಕ ಮಾಡಂಗಿಲ್ಲ. ನನ್ನ ಇಷ್ಟ ಅದ, ಜಳಕ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಬರೋದು ಮುಗಿಸ್ಬಿಡ್ತಿ, ಸಿಕ್ಕಾಗಿ ಮುಗಿಸ್ಬಿಡ್ತಿ. ನೀ ಬಿಟ್ಟಿಲ್ಲ ಮುಂದೆ ನನ್ನ ಸಲ ಎಷ್ಟು ಬಿಟ್ಟಿದ್ವಿ. ಒಂದೆರಡು ಸಲ ಬಿಟ್ರ ಅಲ್ಲದ, ನೀವು ಸ್ನಾನ ಮಾಡಿಲ್ಲ ಅನ್ನೋದಷ್ಟೇ. ನಡಿ, ನೀ ಸ್ನಾನ ಮಾಡಿ ಒಟ್ಟ ನಾಡಾಕತ್ತಿಲ್ಲ ಅದು ನಿನಗೆ ಸಂಬಂಧ ಬಿಟ್ಟು. ಹಂಗ ಹೇಳಕ್ ನೀನು ಬರೀ ನಿನಗೆ ಚಿಕ್ಕ ನೀನು ಬರೀ ಬರ್ತೀನಿ ಬರ್ತೀನಿ ಮಾವ, ಬರ್ತೀನಿ. ನಾ ಬಂದಿದ್ದ ಬರ್ಯಾಕ ಮಾವ, ನಿನ್ ತಲೆ ಮ್ಯಾಗ ಕೂದಲೇ ತಾಲೂಕು ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ 4,000 ರೂಪಾಯಿಗಳನ್ನು ಪಡೆದದಕ್ಕಾಗಿ ಅಭಿನಂದನೆಗಳು ಅಪ್ಪ. ಸಿಹಿ ತಿನ್ನಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಅಪ್ಪ. ನಾ ಹುಟ್ಟುಟ್ರಾಗ ಕೂರ್ ತುಂಬಾ ಸುಳ್ಯಾರ ಮಾಡಿ ಆದಿಗೊಂದ್ ಹೊಲ ಬೀದಿಗೊಂದ್ ಮನಿ ಇದ್ದು ಎಲ್ಲ ತುನಿ ಹಿಡಿಸಿ ನಮ್ಗೇನೋ ಒಂದು ಅಂಗೈಯಾಗಲ್ ಜಾಗ ಇಲ್ಲಾರ್ದಂಗ್ ಮಾಡಿದ್ದಕ್ಕ ಧನ್ಯವಾದಗಳು ಅಪ್ಪ. ಒಂದು ಈ ಚಾಯ್ಸ್ ಅನ್ನು ನೀವು ಸ್ವೀಕರಿಸಬೇಕಾಗಿ ವಿನಂತಿ. ಚಾಯ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಗನೇ, ಅಭಿನಂದನೆಗಳು ಅಪ್ಪ. ಬಿಗ್ ಬಾಸ್ ಶೋ ಮುಗಿದಿಂದ ಇವು ಸಾಮಾನು ವಸ್ತು ನಮ್ಮ ಮನೆಗೆ ಒಯ್ತೀನಿ. ನಿಮ್ಮನ್ನಲ್ಲಿ ಬೇವ ಸಾಮಾನು ಅಂದೇನು? ಇವನು ಅದನ್ ಮುತ್ ತತ್ತದೆ ಮೆಲ್ಲು ತತ್ತ ಅಲ್ವಲ್ಲ. ಅಲೇ ಉದ್ಗಿಲ್ ದುಂದು ಒಂದು ಮೈತ್ಲೋಲು, ಇನ್ನೊಂದು ಪಾಂದಿತ್ತದಿ. ಪೆಂತು ಬ್ಯಾತು ಎಲ್ಲುತ್ತದೆ ಅಲ್ದು ಊಲ್ ಬಾಲ್ ಆಗೋದಿದೆ ನನ್ ಮದೊಂದು. ಒಂದಾದ್ರೂ ಅರ್ಥ ಆಗೋಗ್ ಮಾತಾಡಪ್ಪ.